ನನ್ನ ಹೆಸರು ಆನಂದ್ ಅಂತ. ನಾನು ಈಗ ನುಡ್ಡೇರಿ ಗ್ರಾಮ, ಸರ್ವೆ ನಂಬರ್ 11/4, ಚಿನ್ನಪ್ಪನಪಾಳ್ಯ, ತಾವರೆಕೆರೆ ಹೋಬಳಿ, ಬ್ಯಾಂಗ್ಳೂರು ಸೌತ್ ತಾಲೂಕು ಇಲ್ಲಿ ಇದ್ದೀವಿ. ಇಲ್ಲಿ ಒಂದು ಫಾರಮ್ ಮಾಡಿದ್ದೀವಿ, ಡ್ರ್ಯಾಗನ್ ಫ್ರೂಟ್ ಫಾರಮ್ ಅಂತೇಳಿ. ಇದನ್ನು ಮಾಡಬೇಕಂತೇಳಿ ನಾನು ನನ್ನ ಸರ್ಕಾರಿ ಸೇವೆ ನಿವೃತ್ತಿ ಆದ ನಂತರ ಯೋಚನೆ ಮಾಡಲಿಕ್ಕೆ ಶುರು ಮಾಡಿದೆ. ಇದು ಯಾವುದೇ ಕಾಯಿಲೆ ರೋಗ ಹೆಚ್ಚಾಗಿ ಏನು ಬರದೇ ಇರತಕ್ಕಂಥದ್ದು, ಮತ್ತು ಹೆಚ್ಚಿನದಾಗಿ ನೀರನ್ನು ಕೂಡ ಕೇಳದೇ ಇರತಕ್ಕಂಥ ಪ್ಲ್ಯಾಂಟು, ಈಲ್ಡ್ ಸಫಿಷಿಯೆಂಟಾಗಿ ಕೊಡ್ತಕ್ಕಂಥ ಪ್ಲ್ಯಾಂಟು, ಮತ್ತು ಬಹಳ ಬೇಗನೆ ಒಂದೇ ವರ್ಷದಿಂದನೇ ಈಲ್ಡ್ ಸ್ಟಾರ್ಟ್ ಆಗುತ್ತೆ. ಮೊದಲನೇ ವರ್ಷದಲ್ಲಿ ಒಂದು 10% ಅಷ್ಟು ಬಂದರೆ, ಎರಡನೇ ವರ್ಷದಲ್ಲಿ ಒಂದು 30 to 40% ಬರ್ಬೋದು. ಥರ್ಡ್ ಇಯರ್ ಆನ್ವರ್ಡ್ಸ್ 90-95% ಹಿಂಗೆ ಹೋಗುತ್ತೆ. ಇದು ಮೇಲ್ಗಡೆ ಕ್ಯಾನೋಪಿ ಇದೆಯಲ್ಲ, ಈ ಕ್ಯಾನೋಪಿ ಪೂರ್ತಿಯಾಗಿ ಬರ್ಸೋವರೆಗೂ ಈ ಗಿಡ ಬೆಳೆಯುತ್ತೆ. ಅಲ್ಲಿಂದ ನಂತರ ಇದು ಕ್ಯಾನೋಪಿಯಿಂದ ಇಳಿದ ಮೇಲೆ ಹಣ್ಣು ಬರುತ್ತೆ. ಈ ಒಂದು ಗಿಡದ ಬಗ್ಗೆ ನಮಗೆ ಒಳ್ಳೆಯ ಮಾಹಿತಿಯನ್ನು ನಾನು ಹಿರೇಹಳ್ಳಿನಲ್ಲಿ IIHRನವ್ರದ್ದು ಒಂದು ಡೆಮಾನ್ಸ್ಟ್ರೇಟಿವ್ ಪ್ರಾಜೆಕ್ಟ್ಸ್ ಇದೆ, ಅಲ್ಲಿ ಕರುಣಾಕರನ್ ಅವ್ರನ್ನ ಮೀಟ್ ಮಾಡಿದ್ದೆ ಸೈಂಟಿಸ್ಟು. ಆವಾಗ ಅವ್ರು ನಮಗೆ ಎಕ್ಸ್ಪ್ಲೈನ್ ಮಾಡಿದರು. ಅದಕ್ಕೆ ಸಪೋರ್ಟಿಂಗ್ ಆಗಿ ಇಲ್ಲಿ ಹಾರ್ಟಿಕಲ್ಚರ್ ಆಫೀಸರ್ ಶಿವಪ್ರಸಾದ್ ಅವ್ರನ್ನ ಮೀಟ್ ಮಾಡಿದ್ದೆ ಕೆಂಗೇರಿನಲ್ಲಿ. ಅವರು ಕೂಡ ಒಳ್ಳೆಯ ಮಾಹಿತಿಯನ್ನು ಕೊಟ್ಟು ಯಾವ ರೀತಿ ಮಾಡ್ಬೋದು ಅಂತೇಳಿ ಹೇಳಿಕೊಟ್ಟ ಮೇಲೆ ಈ ಒಂದು ಪ್ಲ್ಯಾಂಟನ್ನು ಮಾಡಿದ್ದೀವಿ. ಇದು 2 ವರ್ಷ ಇನ್ನೂ ಆಗಲಿಲ್ಲ, 1 ವರ್ಷ 7 ತಿಂಗಳಾಗಿ ಆಗ್ತಾಯಿದೆ. ಈ ಜುಲೈ ಬಂದರೆ 2 ವರ್ಷ ಆಗುತ್ತೆ. ಹೋದ ವರ್ಷ ಇದೇ ರೀತಿ ಮೇಯಿಂದ ಅಪ್ ಟು ಸೆಪ್ಟೆಂಬರ್ವರೆಗೂ ಈಲ್ಡ್ ಬಂದಿದೆ. ಸುಮಾರು 3.5 ಟನ್ ಈಲ್ಡ್ ಬಂದಿದೆ. ಸಾಧಾರಣ ಇವತ್ತಿನ ಮಾರ್ಕೆಟಲ್ಲಿ 1 kgಗೆ 120 160 170 ರೂಪಾಯಿವರೆಗೂ ತಗೋತಾರೆ. ಇದರಲ್ಲಿ ಡಿಫ್ರೆಂಟ್ ಗ್ರೇಡ್ಸ್ ಬರುತ್ತೆ. ನಮ್ಮದು ಜಾಸ್ತಿ ಜಂಬೋ ಗ್ರೇಡ್ ಅಂತ ಬರುತ್ತೆ. ಜಂಬೋ ಗ್ರೇಡ್ ಅಂದರೆ 400 ಗ್ರಾಮಿಗಿಂತ ಜಾಸ್ತಿ, ಅದ್ರ ಮೇಲಿರೋದೇ ಜಾಸ್ತಿ ಫ್ರೂಟ್ಸ್ ಬರುತ್ತೆ. ಅದಕ್ಕೆ ಸ್ವಲ್ಪ ಒಳ್ಳೆ ಬೆಲೆನೂ ಸಿಗುತ್ತೆ. ಈ ವರ್ಷ ಸಾಧಾರಣ ಏನಿಲ್ಲ ಅಂದ್ರೂ ಒಂದು 10 ಟನ್ ನಾವು ಎಕ್ಸ್ಪೆಕ್ಟ್ ಮಾಡಿದ್ದೀವಿ. ಈಗಾಗಲೇ ಇಲ್ಲಿವರೆಗೂ ಅರ್ಧ ಟನ್ ಆಗಿದೆ. ಈ ತಿಂಗಳಲ್ಲಿ ಬರೀ ಒಂದೇ ಒಂದು ಬೆಳೆ ಬಂದಿರೋದು, ಒಂದು ಅರ್ಧ ಟನ್ನಷ್ಟು ಬಂದಿದೆ. ಈ ಸತಿ ನೋಡ್ಬೋದು ಬಹಳಷ್ಟು ಹೂವೆಲ್ಲ ಹೊಡೆದಿದೆ. ಸೊ ಈ ಒಂದು ನೆಕ್ಸ್ಟ್ ಕಟ್ಟಿಂಗ್ನಲ್ಲಿ ಸುಮಾರು 1 ಟನ್ನಷ್ಟು ಬರ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡ್ತೀವಿ. ಅಪ್ ಟು ಸೆಪ್ಟೆಂಬರ್ವರೆಗೂ ಈ ಹಣ್ಣು ಬಿಡ್ತಾ ಬರುತ್ತೆ. ಅಲ್ಲಿವರೆಗೂ ಸಾಧಾರಣ ಒಂದು 10 ಟನ್ ಬರಬಹುದು. ಅಂದರೆ ಸಾಧಾರಣ ಒಂದು 11-12 ಲಕ್ಷದವರೆಗೂ ಆದಾಯ ಮಾಡೋದಕ್ಕೆ ಅವಕಾಶ ಇದೆ. ಈ ಒಂದು ಇನ್ಸ್ಟಾಲೇಷನ್ಸ್ ಏನಿದೆ, ಈ ಕಂಬ ಮತ್ತು ಈ ಪಿಲ್ಲರು ಮತ್ತು ಗುಂಡಿ ಹೊಡೆಯೋದು, ಅದು ಹಾಕೋದು ಮತ್ತು ಸಸಿ ತರೋದು, ಇದೆಲ್ಲ ಮಾಡೋದು, ಒಂದು ಎಕರೆಗೆ ಏನಿಲ್ಲ ಅಂದರೂ 7.5 to 8 ಲಕ್ಷ ಖರ್ಚು ಬೀಳುತ್ತೆ. ಮತ್ತು ಆ್ಯನ್ಯುವಲ್ ಮೇಂಟೆನೆನ್ಸು 1 ಎಕರೆಗೆ ಏನಿಲ್ಲ ಅಂದರೂ 1.5 ಇಲ್ಲ 1.25 ಲಕ್ಷ ಖರ್ಚು ಬೀಳುತ್ತೆ. ನಾವು 2 ಎಕರೆನಲ್ಲಿ ಮಾಡಿದ್ದೇವೆ. ಹಾಗಾಗಿ ನಮಗೆ ಒಂದು 2.5 to 3 ಲಕ್ಷವರೆಗೂ ಖರ್ಚು ಹೋಗುತ್ತೆ. 3 to 3.5ವರೆಗೂ ಖರ್ಚು ಹೋಗ್ಬೋದು. ಇನ್ನು ಬಾಕಿ ಅಂತೆ ನಮಗೆ ಹಣ ಉಳಿತಾ ಹೋಗುತ್ತೆ. 3ನೇ ವರ್ಷಕ್ಕೆ ಇದು ಪೂರ್ಣ ಪ್ರಮಾಣದ ಬೆಳೆ ಬರುತ್ತೆ. ಅದು ನಾವು ಆಶಾ ಒಂದು ಇದರಲ್ಲಿ ನೋಡ್ತಾ ಇದ್ದೀವಿ. 3ನೇ ವರ್ಷದಿಂದ ಏನು ಬರ್ತದೆ ಅದೆಲ್ಲ ಪ್ರಾಫಿಟ್ ಆಗ್ಬೋದು ಅಂತ ನಮ್ಮ ಒಂದು ಅಂದಾಜಿದೆ. ಹಾಗಾಗಿ ಇದು ನಾನು ನಿವೃತ್ತಿಯಾಗಿ ಈಗಾಗಲೇ 6 ವರ್ಷ ಆಗ್ತಾ ಬಂತು. ಇದು ಮಾಡಿದ್ದು ಒಂದು ಒಳ್ಳೆ ಸಕ್ಸಸ್ ಆಗಿದೆ ಅಂತ ನನ್ನ ಭಾವನೆ. ಸೊ ನನ್ನ ಒಂದು ಅನುಭವನ ಎಲ್ಲರ ಜೊತೆ ಶೇರ್ ಮಾಡೋದಕ್ಕೆ ನನಗೆ ಭಾಳ ಸಂತೋಷ ಆಗುತ್ತೆ. ಈ ಹಣ್ಣಿನ ಜೊತೆಗೆ ನಾವು ಈಗಾಗಲೇ ಸಸಿಗಳನ್ನು ಕೂಡ ಮಾಡೋದಕ್ಕೆ ಅದನ್ನು ಕೂಡ ರೆಡಿ ಮಾಡಿದ್ದೀವಿ. ಸಸಿಗಳು ಕೂಡ ಲಭ್ಯ ಮಾಡೋದಕ್ಕೆ ಒಂದು ಕ್ರಮ ತಗೊಂಡಿದ್ದೀವಿ, ಅದು ಕೂಡ ಸಿಕ್ಕತ್ತೆ. ಇನ್ನು ಹೆಚ್ಚಿನ ಮಾಹಿತಿ ಯಾರು ಯಾವಾಗ ಬೇಕಾದರೂ ನಾವು ತೋರಿಸ್ಕೊಡ್ತೀವಿ. ಗೊಬ್ಬರ ಏನು ಹಾಕ್ಬೋದು, ಮತ್ತು ಡ್ರಿಪ್ ಇರಿಗೇಷನ್ ಮಾಡಿದ್ದೀವಿ. ಈ ಡ್ರಿಪ್ ಇರಿಗೇಷನ್ಗೆ ನಮಗೆ ಸರ್ಕಾರದವರು ಸಬ್ಸಿಡಿ ಕೂಡ ಕೊಟ್ಟಿದ್ದಾರೆ, ಮತ್ತು ಒಳ್ಳೆ ಪ್ರೋತ್ಸಾಹ ಕೂಡ ಕೊಟ್ಟಿದ್ದಾರೆ. ಇದ್ರ ಜೊತೆಗೆ ಉಪಬೆಳೆಗಳು ಅವು ಎಲ್ಲ ಮಾಡೋದಕ್ಕೆ ಸಾಕಷ್ಟು ತಿಳುವಳಿಕೆ ನೀಡಿದ್ದಾರೆ. ನೋಡ್ಬೋದು, ಇವೆಲ್ಲ ಕರಿಬೇವು ಕೂಡ ಹಾಕಿದ್ದೀವಿ ಸೈಡ್ಸಲ್ಲೆಲ್ಲ. ಸೊ ಇಂಥ ಒಂದು ಕೆಲಸ ಮಾಡೋದು ಒಂದು ಸಂತೋಷವನ್ನು ಕೂಡ ನೀಡುತ್ತೆ, ಒಂದು ತೃಪ್ತಿ ನೀಡುತ್ತೆ. ಜೊತೆಗೆ ಸಕ್ಸಸ್ಫುಲ್ಲಾಗಿ ಕೂಡ ನಡೆಸ್ಬೋದು ಅನ್ನೋ ಒಂದು ಭಾವನೆ ನನಗಿದೆ. ನಮಸ್ಕಾರ, ನಾನು ಶಿವಪ್ರಸಾದ್, ಸಹಾಯಕ ತೋಟಗಾರಿಕೆ ಅಧಿಕಾರಿ, ಬೆಂಗಳೂರು ದಕ್ಷಿಣ ತಾಲೂಕು, ತಾವರೆಕೆರೆ ಹೋಬಳಿ. ನಾವೀಗ ತಾವರೆಕೆರೆ ಹೋಬಳಿಯ ದೊಡ್ಡೇರಿ ಗ್ರಾಮದಲ್ಲಿದ್ದೀವಿ. BC ಆನಂದ್ ಅವ್ರ ತೋಟದಲ್ಲಿದ್ದೀವಿ. ಇಲ್ಲಿ ಇವರು ಡ್ರ್ಯಾಗನ್ ಫ್ರೂಟ್ ಬೆಳೆಯನ್ನು ಬೆಳೆದಿದ್ದಾರೆ. ಇದು ಸುಮಾರು 2 ವರ್ಷದ ಹಿಂದೆ ಇವರು ಹೊಸದಾಗಿ ಡ್ರ್ಯಾಗನ್ ಫ್ರೂಟ್ ಬೆಳಿಬೇಕು ಅಂತ ನಮ್ಮನ್ನು ಸಂಪರ್ಕ ಮಾಡಿದಾಗ ನಾವು ನಮ್ಮ ಇಲಾಖೆಯಲ್ಲಿ
ಒಂದು ಯೋಜನೆ ಇದೆ, ಆ ಯೋಜನೆ ನಿಮಗೆ ಸಹಾಯಧನ ಸಿಗುತ್ತೆ ಅಂತ ಅದ್ರ ಬಗ್ಗೆ ಮಾಹಿತಿ ಕೊಟ್ವಿ. ಅದರಂತೆ ಈ ಡ್ರ್ಯಾಗನ್ ಫ್ರೂಟ್ ಬೆಳೆದಿರೋದಕ್ಕೆ ನಾವು ರಾಷ್ಟ್ರೀಯ ತೋಟಗಾರಿಕೆ ಮಿಷನ್ ಯೋಜನೆಯ ವಿದೇಶಿ ಹಣ್ಣುಗಳು ಮತ್ತು ಕಿರು ಹಣ್ಣುಗಳ ಪ್ರದೇಶ ವಿಸ್ತರಣೆ ಯೋಜನೆಯಡಿ ಈ ತೋಟಕ್ಕೆ ನಾವು ಸಹಾಯಧನ ಕೊಟ್ಟಿದ್ದೀವಿ. ಇಲ್ಲಿ 2 ಥರದ ತಳಿಗಳನ್ನ ಬೆಳೆದಿದ್ದಾರೆ. ಒಂದು ಕೆಂಪು ತಿರುಳಿನ ಡ್ರ್ಯಾಗನ್ ಫ್ರೂಟು ಮತ್ತು ಇನ್ನೊಂದು ಬಿಳಿ ತಿರುಳಿನ ಡ್ರ್ಯಾಗನ್ ಫ್ರೂಟು. ಈಗ ಸದ್ಯಕ್ಕೆ ಈ ಡ್ರ್ಯಾಗನ್ ಫ್ರೂಟ್ಗೆ ಸುಮಾರು 2 ವರ್ಷಗಳಾಗಿದೆ. ಹಿಂದಿನ ವರ್ಷಕ್ಕೆ ಹೋಲಿಸಿದ್ರೆ ಈ ವರ್ಷ ಅವರಿಗೆ ಉತ್ಪನ್ನ ಎರಡರಷ್ಟು ಹೆಚ್ಚಾಗಿದೆ. ಇನ್ನು ಮುಂದಿನ ವರ್ಷ ಸುಮಾರು ಈ ವರ್ಷ ಅವರು ನಿರೀಕ್ಷೆ ಮಾಡ್ತಾ ಇರೋದು ಸುಮಾರು 10 ರಿಂದ 12 ಟನ್ ಇಳುವರಿ ನಿರೀಕ್ಷಿಸ್ತಾ ಇದ್ದಾರೆ. ಮುಂದಿನ ವರ್ಷ ಇದು 2 ಪಟ್ಟು ಹೆಚ್ಚಾಗುವಂಥ ಸಾಧ್ಯತೆ ಇದೆ. ಇವರು ಮಾರಾಟಕ್ಕೋಸ್ಕರ ಅವರ ತೋಟಕ್ಕೆ ಬಂದು ತೊಗೊಂಡೋಗೋ ಥರ ವ್ಯವಸ್ಥೆ ಮಾಡ್ಕೊಂಡಿರೋದ್ರಿಂದ ಬೇರೆ ರೈತರಿಗಿನ್ನ ಇವರಿಗೆ ಉತ್ತಮವಾದ ಬೆಲೆ ಸಿಗ್ತಾ ಇದೆ ಮತ್ತು ಉತ್ತಮವಾದ ಲಾಭ ಸಿಗ್ತಾ ಇದೆ. ಹಾಗಾಗಿ ಅವರು ಈ ಒಂದು ಹೊಸ ಬೆಳೆನ ಅವರು ಸರ್ಕಾರಿ ಕೆಲಸದಲ್ಲಿದ್ದು ನಿವೃತ್ತಿ ಆಗಿದ್ದರೂ ಸಹ ಇದನ್ನೊಂದು ಆಸಕ್ತಿಯಿಂದ ಅವರು ನಮ್ಮ ಹತ್ರನೂ ಮತ್ತು ಬೇರೆ ಬೇರೆ ಕಡೆ ಮಾಹಿತಿ ತಗೊಂಡು ಈ ಬೆಳೆನ ಬೆಳೆದು ಯಶಸ್ವಿಯಾಗಿ ಲಾಭದ ನಿರೀಕ್ಷೆಯಲ್ಲಿದ್ದಾರೆ. ಸೊ ಇದೇ ರೀತಿ ಎಲ್ಲರೂ ಈ ತೋಟಕ್ಕೆ ಬಂದು ವೀಕ್ಷಣೆ ಮಾಡಿ ಇದರದ್ದು ಮಾಹಿತಿನೂ ಸಹ ಎಲ್ಲರೂ ಪಡ್ಕೋಬೋದು ಮತ್ತು ಈ ಥರ ಬೆಳೆನ ಬೆಳೆದು ನಾವು ಲಾಭಾಂಶ ಮಾಡ್ಬೋದು ಅನ್ನೋದು ಈ ಮೂಲಕ ನಾವು ತಿಳ್ಕೊಬೋದಾಗಿದೆ.